ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇದೊಂದು ಸ್ಪೆಷಲ್ ವಿಡಿಯೋ. ಏನಕ್ಕೆ ಅಂತಂದರೆ ಇಲ್ಲಿ ಯಾವುದೇ ಹಣ್ಣು ವೆಜಿಟೇಬಲ್ಸ್ ಏನು ಹಾರ್ವೆಸ್ಟಿಂಗ್ ಮಾಡ್ತಾ ಇಲ್ಲ. ಇವಾಗ ನಾವು ಹಾರ್ವೆಸ್ಟಿಂಗ್ ಬರೀ ಹೂಗಳು, ನಮ್ಮ ಮನೇಲಿ ಏನೇನು ಹೂಗಳು ಬಂದಿದೆಯೋ ಅದನ್ನೆಲ್ಲ ಹಾರ್ವೆಸ್ಟಿಂಗ್ ಮಾಡ್ತೀವಿ. ಸೊ ನೋಡೋಣ ಬನ್ನಿ ಏನೇನು ಹೂವು ಸಿಗುತ್ತೆ ಅಂತ. ಸೊ ಪೂಜೆಗೆ ಅಂತ ಹೇಳಿ ಫ್ಲವರ್ಸನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಕೆಳಗಡೆ ಗಾರ್ಡನಲ್ಲೂ ಕೂಡ ಫ್ಲವರ್ಸ್ ಇದ್ದಾವೆ. ಸೊ ಬುಟ್ಟಿ ರೆಡಿಯಾಗಿ ಇಟ್ಕೊಂಡು ಕೂತಿದ್ದೀನಿ ನಾನು. ಏನೇನು ಫ್ಲವರ್ಸ್ ಸಿಗುತ್ತೋ ಎಲ್ಲದನ್ನು ತಗೊಂಡು ದೇವರ ಪೂಜೆಗೆ ರೆಡಿ ಮಾಡ್ಕೊತೀನಿ. ಬನ್ನಿ ಏನೇನು ಫ್ಲವರ್ಸ್ ಸಿಗುತ್ತೆ ನೋಡೋಣ. ಬನ್ನಿ. ನೋಡಿ, ರೋಸಸ್ ಇದ್ದಾವೆ. ಸ್ವಲ್ಪ ರೋಸಸ್ಸನ್ನು ಹಾರ್ವೆಸ್ಟ್ ಮಾಡ್ತೀನಿ. ಸ್ವಲ್ಪ ಹಳೇದಾಗೋಗಿದೆ, ಅದನ್ನೇ ಕಿತ್ತುಬಿಟ್ಟು ಗೊಬ್ಬರಕ್ಕೆ ಹಾಕ್ಬಿಡೋಣ. ಬಟ್ ಒಂದಿನ ಇಡ್ಬೋದು. ಇಲ್ಲಿ ರೆಡ್ ಕಲರ್ ಮುಗ್ಗದು ಬೇಡ. ಆ್ಯಕ್ಚುಲಿ ಕತ್ರಿ ಎತ್ಕೊಂಡ್ಬಂದಿಲ್ಲ. ಕೆಳಕ್ಕಿಂತ ಮುಂಚೆ ಇದು ಮಾಡಬೇಕು. ನೋಡಿ ನೋಡಿ ಹೆಂಗೆ ಮಾಡಿದ್ದೀವಿ ನಾನು. ಹಿಂಗೆ ಕೇಳಿ. ಸೊ ಇದೆಲ್ಲ ಹಳೇದಾಗ್ಬಿಟ್ಟೈತೆ. ಇದು ಅದು ಕಿತ್ಕೊಳ್ಳಿ. ಇದು ಹಳೇದಾಗಿರೋದನ್ನ ಹಂಗೆ ಕೀಳೋದು, ಹಳೇದಾಗಿರೋದನ್ನ ಹಾಡಲ್ಲಿ ಹಿಂಗೆ ಕೀಳೋದಿಲ್ಲ. ಹೇಳೋ ಒಂದಾಗ ಕೇಳ್ತಾ ಇದ್ದೀನಿ, ನೀವು ಸುಮ್ಮನೆ ಕಿತ್ತುಬಿಟ್ಟು ಅದ್ರಾಗೆ ಹಾಕ್ತೀವಿ. ಎಷ್ಟಪ್ಪ ಮಗ್ಬಿಟ್ಟೈತೆ ಇಲ್ಲಿ. ಸ್ವಲ್ಪ ಜೋರಾಗಿ ಮಾತಾಡಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಯಾರೋ ಕಮೆಂಟ್ ಹಾಕಿದ್ರು. ನೋಡಿ, ಇಷ್ಟು ರೋಸ್ ಸಿಕ್ಕಿದೆ. ಇವಾಗ ಕೆಳಗಡೆ ಗಾರ್ಡನ್ಗೆ ಹೋಗಿ ಅಲ್ಲೇನೇನು ಫ್ಲವರ್ಸ್ ಇದೆ ಕಿತ್ಕೊಂಬರೋಣ ಬನ್ನಿ. ನೋಡಿ, ದಾಸವಾಳ ಇದೆ ಕೆಳಗಡೆ ಗಾರ್ಡನಲ್ಲಿ. ಇನ್ನು ಆ ಕಡೆ ರೋಡ್ ಸೈಡ್ ತುಂಬ ಇದೆ. ನಾನಿವಾಗ ಎಷ್ಟು ಸಿಗುತ್ತೋ ಅಷ್ಟು ಮಾತ್ರ ಇಟ್ಕೊತೀನಿ. ಇದು ಒಂಥರ ಹೂವು ಗಿಡ. ನೋಡಿ, ಈ ಥರ ಹೂವು ಬೀಳುತ್ತಿದ್ದು ನೋಡಿ. ಆಚೆ ಕಡೆ ಎಲ್ಲ ಹೂವು ಬಿಟ್ಟಿದೆ ಇಲ್ಲೆಲ್ಲ. ನೋಡಿ, ಡ್ರ್ಯಾಗನ್ ಫ್ರೂಟ್ ಗಿಡ ತೋರಿಸ್ತೆ. ಅದೇನು ಅದು ಹಿಂಗಾಗಿದೆ? ಅದೇನು ಫಂಗಸ್. ಆಮೇಲೆ ಇನ್ನೇ ಅಷ್ಟೇನಾ? ಅಷ್ಟೇ ಬಿಡೋದು. ಆಚೆ ಕಡೆ ಇರೋದು ಬೇಡ. ಆಮೇಲೆ ಇದು ನೈಟ್ ಕ್ವೀನ್ ಅನಿಸುತ್ತೆ. ಒಂಥರ ರಾತ್ರಿ ಹೊತ್ತು ಅರಳುತ್ತೆ. ಫುಲ್ಲು ಸ್ಮೆಲ್. ಮನೆ ಸುತ್ತಮುತ್ತ ಒಂದು 100 ಮೀಟರ್ಸು. ಇಲ್ಲಿ ನಮ್ಮ ಮನೆ ಕಡೆ ಕೆಳಗಡೆ ಆವುಗಳ ಕಾಟ ಚೆನ್ನಾಗಿ ಹೋಗ್ತಾಯಿತ್ತು. ನೋಡಿ, ಇಲ್ಲಿ ಇದಿಟ್ಟಿದ್ದೀನಿ. ಏನಪ್ಪ ಅದು? ಬ್ರೂಮ್ ಸ್ಟಿಕ್ ಏನಂತಾರೆ, ನುಗ್ಗೆಕಾಯಿ. ಅದ್ರ ಗಿಡ ಹಾಕಿದ್ದೀನಿ. ಹಲಸಿನಕಾಯಿ ಸ್ಟಾರ್ಟ್ ಆಯ್ತಪ್ಪ. ಹಲಸಿನಕಾಯಿ ಸ್ಟಾರ್ಟ್ ಆಯಿತು, ಬಿಡ್ತಾ ಇದೆ. ಬಿಡಲಿ. ಈ ಸತಿ ಎಷ್ಟು ಬಿಡುತ್ತೆ ನೋಡಿ. ಹೋದ ಸತಿ ಒಂದು 30 ಬಿಟ್ಟಿತ್ತು. 30 ಒಂದು 15 ಕಿತ್ತಾಕ್ತೀವಿ ನಾವೇ. ಬಿಟ್ಟಿತ್ತು ಲಾಸ್ಟ್ ಟೈಮ್ ಮಾತ್ರ. ಇಲ್ಲಿ ನೋಡಿ, ಸಾಕು ಬಿಡೋದು. ಒಳ್ಳೆ ಸಾಕತ್ತೆ. ಏಕೆ ಚೆನ್ನಾಗಿರುತ್ತೆ ಹಂಗೆ ಬಿಟ್ಟರೆ. ಎಲ್ಲ ವೇಸ್ಟ್ ಆಗುತ್ತೆ. ಅಟ್ಲೀಸ್ಟ್ ದೇವ್ರಿಗಾದ್ರೂ ಇಟ್ಟರೆ ಓಕೆ. ಆಮೇಲೆ ಇದು ಒಂದು ಸ್ವಲ್ಪ ಕನಕಾಂಬರಿ ಇದೆ. ತುಂಬ ಬಿಟ್ಟಿದೆ ಕನಕಾಂಬರಿ. 2-3 kg ಇದೆ ನೋಡಿ ಸ್ನೇಹಿತರೆ. ತುಂಬ ಜಾಸ್ತಿ ಇದೆ. ಇಲ್ಲೊಂದು 2 kg ಇದೆ, ಇಲ್ಲೊಂದು 2 kg ಇದೆ. ತುಂಬ ಜಾಸ್ತಿ ಇದೆ. ಪಾಪ ನೆಲದ ಮೇಲೆ ಬಿದ್ದು ವೇಸ್ಟ್ ಆಗೋ ಬದಲು ಅಟ್ಲೀಸ್ಟ್ ಯೂಸ್ ಮಾಡ್ಕೊಳ್ಳೋಣ.
ಇಲ್ಲಿ ಸ್ಟಾರ್ ಫ್ರೂಟ್ ಇದೆ, ನಾವು ಇದನ್ನು ತಿಂತಾ ಬಿಟ್ಬಿಟ್ಟಿದ್ದೀರಿ ನೋಡಿ. ಎಲ್ಲ ಹಣ್ಣಾಗಿ ಹಂಗೆ ಇದೆ ನೋಡಿ ಗಿಡದಲ್ಲೇ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಚೇಪೆಕಾಯಿ ನೋಡಿ, ಚೇಪೆಕಾಯಿ ಕೂಡ ಸೀಬೆಕಾಯಿ ಕೆಳಗಡೆ ಎಲ್ಲ ಬಿತ್ತು ಒದ್ದಾಡ್ತಿದ್ದಾವೆ ನೋಡಿ. ನಾವು ಕಿತ್ಕೊಂಡೇ ಇಲ್ಲ, ಎಲ್ಲ ಮರದಲ್ಲೇ ಹಣ್ಣಾಗಿ ಉದ್ರೋಗ್ತಾ ಇದ್ದಾವೆ. ಓ ಅಲ್ಲಿ ನೋಡಿ ಬರ್ತೀರಾ ಇರೋ ಎಷ್ಟಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಅದು ಹುಷಾರು, ಅಲ್ಲೇ ಲಾಸ್ಟ್ ಟೈಮ್ ನಾನು ಹಾವು ನೋಡಿದ್ದು. ಇಲ್ಲಿ ನೋಡಿ ಹೆಂಗೆ ಹಣ್ಣಾಗಿದೆ ನೋಡಿ ಗಿಡದಲ್ಲೇ. ನಾನು ಈ ಕಡೆ ಬಂದೇ ಇಲ್ಲ, ದಾಶಿ ಸಾಯ್ತಲ್ಲ, ತುಂಬಾ ಬಿಟ್ಟೆ ಈ ಚೇಪೆಕಾಯಿ. ಇಲ್ಲೊಂದು ಫ್ಲವರ್ ಇದೆ, ಇದನ್ನೇನಂತಾರೆ ಅಂತ ಗೊತ್ತಿಲ್ಲ ನನಗೆ. ನೋಡಿ ಇಲ್ಲಿ ಸುಮ್ಮನೆ ಮೆಣಸಿನ್ಕಾಯಿ ಸೀಡ್ ಹಾಕಿದ್ದಷ್ಟೇ, ಅದಕ್ಕೊಂದು ಕಾಯಿ ಬಿಟ್ಟಿದೆ. ಅದು ಕಾಯಿ ಬಿಟ್ಟಿದೆ. ಆ್ಯಕ್ಚುಲಿ ಹಳೇದು ಆಗೋಗಿದೆ. ಮತ್ತೆ ಇಲ್ಲೊಂಥರ ಹೂವು ಇದೆ ನೋಡಿ, ಇದು ಇದಂತೂ ಸಖತ್ತಾಗಿದೆ. ಇದು ನೋಡಿ ಎಷ್ಟು ಕಲರ್ ಚೆನ್ನಾಗಿದೆ ಅಂದರೆ ಕ್ಯೂಟಾಗಿದೆ. ನನಗೆ ಕಲರ್ ತುಂಬ ಇಷ್ಟ. ಸೊ ಅದಾದಮೇಲೆ ಎಲೆ ಸಮೇತ ಕಿತ್ತೆ ಇಲ್ಲೊಂದಿದೆ. ಸೊ ಬೆಳಗ್ಗೆ ವೈಟ್ ದಾಸವಾಳ ಇತ್ತು, ಅದನ್ನು ನಾನು ಕಿತ್ಕೊಂಡೋಗಿ ದೇವರಿಗಿಟ್ಟೆ. ಸೊ ಇಷ್ಟೇ ಸ್ನೇಹಿತರೆ ನೋಡಿ, ಫ್ಲವರ್ ಹಾರ್ವೆಸ್ಟಿಂಗ್ ಮಾಡ್ಕೊಂಡಿದ್ದೀರಿ. ಇವಾಗ ನಾವು ಒಳಗಡೆ ಹೋಗ್ತೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಕೊಡಿ, ಮತ್ತು ಇದೇ ಥರದ ವಿಡಿಯೋಸ್ಗಾಗಿ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೀವೇನಾದರೂ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನಾವು ನಿಮ್ಮನ್ನು ಮುಂದಿನ ವಿಡಿಯೋನಲ್ಲಿ ನೋಡ್ತೀವಿ. ಅಲ್ಲಿವರೆಗೂ ಪೀಸ್.